ಮಲೆನಾಡಿನಲ್ಲಿ ದಿನೇ ದಿನೇ ಮಾನವ ಮತ್ತು ಆನೆಗಳ ಸಂಘರ್ಷ ಜೋರಾಗ್ತಿರ್ತಕ್ಕಂಥದ್ದು. ಕಳೆದ ನವೆಂಬರ್ 23ರಿಂದ ಏನು ಆನೆ ಹಿಡಿಯುವಂಥ ಕಾರ್ಯಾಚರಣೆ ಆರಂಭ ಆಗಿತ್ತು. ಆದರೆ ಡಿಸೆಂಬರ್ 4ರಂದು ಏನು ಆನೆ ಹಿಡಿಯುವಂತಹ ಒಂದು ಕ್ಯಾಪ್ಟನನ್ನು ವಹಿಸಿದಂಥ ಅರ್ಜುನ ಸಾವನ್ನಪ್ತಾನೆ. ಇದರ ಬೆನ್ನಲ್ಲೇ ಆ ಒಂದು ಕಾರ್ಯಾಚರಣೆ ಕೂಡ ಸ್ಥಗಿತ ಆಗಿತ್ತು. ಈಗ ಕಾರ್ಯಾಚರಣೆ ಮತ್ತೆ ಆರಂಭ ಆಗಿರ್ತಕ್ಕಂಥದ್ದು. ಅಂದರೆ ನಾಳೆಯಿಂದ ಕಾಡಾನೆ ಪುಂಡಾನೆಗಳ ಸೆರೆ ಹಿಡಿಯುವಂಥ ಕಾರ್ಯಾಚರಣೆ ಬೇಲೂರು ಅರಣ್ಯ ವಲಯದಲ್ಲಿ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 5 ಸಾಕಾನೆಗಳು ಬಿಕ್ಕೋಡು ಆನೆ ಕ್ಯಾಂಪ್ಗೆ ಬಂದು ಇಲ್ಲಿ ಇರ್ತಕ್ಕಂಥದ್ದು ನಾವೀಗ ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ಬೋದು. ಅರ್ಜುನ ಸಾವನ್ನಪ್ಪಿದ ನಂತರ ಸ್ಥಗಿತಗೊಂಡಿದ್ದಂತಹ ಕಾಡಾನೆ ಕಾರ್ಯಾಚರಣೆ ಈಗ ನಾಳೆಯಿಂದ ಮತ್ತೆ ಆರಂಭ ಆಗಲಿರ್ತಕ್ಕಂಥದ್ದು. ಒಟ್ಟು ಸುಮಾರು 10ರಿಂದ 11 ಕಾಡಾನೆಗಳ ಸಾಕಾನೆಗಳ ಒಂದು ಗುಂಪು ಏನಿದೆ ಅದು ಕಾಡಾನೆಗಳ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಸಾಕಾನೆಗಳ ಒಂದು ತಂಡದ ನೇತೃತ್ವವನ್ನು ಅಭಿಮನ್ಯು ವಹಿಸಿಕೊಳ್ಳುವಂತಹ ಒಂದು ನಿರೀಕ್ಷೆ ಕೂಡ ಇದೆ. ಏಕೆಂತಂದರೆ ಅರ್ಜುನ ಸಾವನ್ನಪ್ಪಿದ ನಂತರ ಯಾರು ಯಾವ ಆನೆ ಏನು ಕಾಡಾನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಕೂಡ ಕುತೂಹಲ ಇತ್ತು. ಈಗ ಅಭಿಮನ್ಯು ಈ ಒಂದು ತಂಡದ ಏನೋ ಒಂದು ಕ್ಯಾಪ್ಟನ್ ಜವಾಬ್ದಾರಿಯನ್ನು ಕೂಡ ಹೊತ್ತು ಕಾಡಾನೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ಬಂದಿರೋ ಮಾಹಿತಿ. ಈಗಾಗಲೇ ಜನಗಳು ಕೂಡ ಎಲ್ಲರೂ ಕೂಡ ಕುತೂಹಲದಿಂದ ಇಲ್ಲಿ ವೀಕ್ಷಣೆ ಮಾಡ್ತಾಯಿದ್ದಾರೆ. ಅಂದರೆ ಸಾಕಾನೆಗಳನ್ನು ಎಲ್ಲರೂ ಕೂಡ ನೋಡಲು ಮುಗಿಬಿದ್ದಿರ್ತಕ್ಕಂಥದ್ದು. ಸುಮಾರು ಮಲೆನಾಡು ಭಾಗ ಆಗಿರ್ತಕ್ಕಂಥ ಬೇಲೂರು ಅರಣ್ಯ ವಲಯದಲ್ಲಿ ಈಗಾಗಲೇ ಈ ಸುಮಾರು ಸಾವು ನೋವುಗಳು ಕೂಡ ಸಂಭವಿಸಿರ್ತಕ್ಕಂಥದ್ದು. ಕಳೆದ 1 ವಾರದ ಹಿಂದೆ ಕೂಡ ಒಂದು ಸಾವನ್ನಾಗಿತ್ತು. ಅದೇ ರೀತಿ ಒಂದು ಮಹಿಳೆ ಮೇಲೂ ಕೂಡ ಏನು ಆನೆ ದಾಳಿ ನಡೆಸಿತ್ತು. ಹೀಗಾಗಿ ಮಲೆನಾಡಿನ ರೈತರ ಒಂದು ಆಕ್ರೋಶ ಆಗಿತ್ತು, ಆನೆಗಳನ್ನು ತತ್ಕ್ಷಣ ಹಿಡಿದು ಎಲ್ಲರನ್ನು ಸ್ಥಳಾಂತರ ಮಾಡಬೇಕು ಅಂತ. ಈಗ ಮತ್ತೆ ನಾಳೆಯಿಂದ ಏನು ಕಾಡಾನೆ ಕಾರ್ಯಾಚರಣೆ ಆರಂಭ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗ 5 ಆನೆಗಳು ಸುಗ್ರೀವ, ಧನಂಜಯ, ಪ್ರಶಾಂತ ಆನೆಗಳು ಈಗ ಈ ಒಂದು ಕ್ಯಾಂಪ್ನಲ್ಲಿ ಬಂದಿದ್ದಾವೆ. ನಾಳೆಯಿಂದ ಕೂಡ ಕಾಡಾನೆ ಕಾರ್ಯಾಚರಣೆ ಆರಂಭ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮಧು ಜೊತೆ ಸಚಿನ್ ಶೆಟ್ಟಿ, ಪವರ್ ಟಿವಿ, ಹಾಸನ.